ನೀವುಗಳೆಲ್ಲ ಇವತ್ತಿನ ದಿವಸ ಇರತಕ್ಕಂಥ ಉಮಾಮಹೇಶ್ವರ ಜಯಂತಿ ಅದಾದ ಮೇಲೆ ದೇವರ ದರ್ಶನ ಮಾಡಿಸ್ಬೇಕು ಅಲ್ವಾ. ಈ ಇಬ್ಬರ ಜಯಂತಿಯಲ್ಲಿ ಆ ದೇವರ ದರ್ಶನದಲ್ಲಿ ತಲ್ಲೀನರಾಗಬೇಕು. ಇಂಥ ಒಂದು ತಲ್ಲೀನತೆ ತಮಗೆಲ್ಲರಿಗೂ ಬರಲಿ. ಆ ಭಗವಂತ ಹೇಗಿರ್ತಾನೆ, ಆ ಒಂದು ಆನಂದ, ಈ ಒಂದು ಶ್ಲೋಕ, ಈ ಒಂದು ಧ್ಯಾನ, ಈ ಒಂದು ಹಾಡಿನ ಮುಖಾಂತರವಾಗಿ ನೀವು ದರ್ಶನ ಮಾರ್ಗದಲ್ಲಿ ದರ್ಶನವೂ ಮಾಡಿಕೊಂಡು ಧ್ಯಾನದಲ್ಲೂ ತಲ್ಲೀನರಾಗಿ ಆ ಮುಖಾಂತರ ನೋಡೋಣ ಅಂತ ಹೇಳ್ತಾ ಹೋಗ್ಬರೋಣ. सर्वेषां शान्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां पूर्णं भवतु सर्वेषां मङ्गलं भवतु सर्वेषां मङ्गलं भवतु. सर्वेषां शान्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां पूर्णं भवतु सर्वेषां मङ्गलं भवतु सर्वेषां मङ्गलं भवतु. ಹರಿಹರ ಸಂಗಮ ಅಂದ ಹಾಗೆ ಎಷ್ಟು ಚೆನ್ನಾಗಿದೆ. ಈ ಒಂದು ಬುಧವಾರದ ದಿನ ಸ್ಮರಣೆಯನ್ನು ಮಾಡ್ಕೊಂಡ ತಕ್ಷಣ ಉಮಾಮಹೇಶ್ವರ ಸಂಗಮ ಅಂಥ ಒಂದು ಧ್ಯಾನ ತಪಸ್ಸು ಎಲ್ಲವನ್ನೂ ಮಾಡ್ಕೊಂಬಂದ್ವಿ. ಶ್ರೀಮನ್ನಾರಾಯಣ ತನ್ನ ತಂಗಿಯನ್ನ ಪರಮೇಶ್ವರನಿಗೆ ಒಪ್ಪಿಸಿರತಕ್ಕಂಥ ದಿನ, ಬ್ರಹ್ಮ ವರ್ಚಸ್ಸಲ್ಲಿ ಬ್ರಹ್ಮ ಬಂದಿರತಕ್ಕಂಥ ದಿನ, ಈ ಒಂದು ನಿಗೂಢವಾಗಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥ ಒಳ್ಳೆಯ ಶೋಧಿನ ಈ ಬುಧವಾರ.